Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ. ಅವರಿಗೀಗ ಜನಪ್ರತಿನಿಧಿಗಳ ಇದ್ರ ಮುಂದೆ ಬರುತ್ತೆ, ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಬರುತ್ತೆ. ಹಿಂದೆ ಸಿಎಂ ಆಲ್ರೆಡಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಪಾಸ್ಪೋರ್ಟ್ ರದ್ದುಪಡಿಸಬೇಕು ಅಂತ. ಬಟ್ ಕೇಂದ್ರ ವಿದೇಶಾಂಗ ಸಚಿವರು ಹೇಳ್ತಾ ಇರುವಂಥದ್ದು 21ನೇ ತಾರೀಕು ಮಾತ್ರ ಬಂದರೆ ನಮ್ಮ ಮನವಿ ಏನು ಅಂತ ಇಲ್ಲ, ಅದೇನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಯಾತಕ್ಕೆ ಅವರು ಆ ರೀತಿ ಹೇಳಿದರು ಅಂದರೆ ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರ ಏಪ್ರಿಲ್ ತಿಂಗಳಲ್ಲೇ ಬರೆದಿದ್ದಾರೆ. ಅದು ನಮಗೆ ಬಂದೇ ಇಲ್ಲ. 21ನೇ ತಾರೀಕು ಮೇ 21ಕ್ಕೆ ಬಂದಿದೆ ಅಂತೇಳಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದರೆ ಪ್ರಧಾನಮಂತ್ರಿಗಳ ಪತ್ರ ಏನಾಯಿತು? ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಅದಕ್ಕೆ ಯಾವುದು ಏನು ಬೆಲೆ ಸಿಗಲಿಲ್ವಾ? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಲಿಲ್ಲ? ಅಥವಾ ತಿಳಿಸಿದ್ದಿದ್ರೆ ಅವರು ಆ ರೀತಿ ಹೇಳ್ತಿರಲಿಲ್ಲ. ತಿಳಿಸಿಲ್ಲ ಅಂತ ಈಗ ಸ್ಪಷ್ಟವಾಗುತ್ತೆ. ಅಂದರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಆರಂಭವಾಗಿದೆ, ಅನಿವಾರ್ಯವಾಗಿ ಈಗ ಪ್ರಜ್ವಲ್ ಅವರು ಬರಲೇಬೇಕಾದಂಥ ಸಂದರ್ಭ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ. ಅವರಿಗೀಗ ಜನಪ್ರತಿನಿಧಿಗಳ ಇದ್ರ ಮುಂದೆ ಬರುತ್ತೆ, ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಬರುತ್ತೆ. ಹಿಂದೆ ಸಿಎಂ ಆಲ್ರೆಡಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಪಾಸ್ಪೋರ್ಟ್ ರದ್ದುಪಡಿಸಬೇಕು ಅಂತ. ಬಟ್ ಕೇಂದ್ರ ವಿದೇಶಾಂಗ ಸಚಿವರು ಹೇಳ್ತಾ ಇರುವಂಥದ್ದು 21ನೇ ತಾರೀಕು ಮಾತ್ರ ಬಂದರೆ ನಮ್ಮ ಮನವಿ ಏನು ಅಂತ. ಇಲ್ಲ, ಅದೇನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಯಾತಕ್ಕೆ ಅವರು ಆ ರೀತಿ ಹೇಳಿದರು ಅಂದರೆ ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರ ಏಪ್ರಿಲ್ ತಿಂಗಳಲ್ಲೇ ಬರೆದಿದ್ದಾರೆ. ಅದು ನಮಗೆ ಬಂದೇ ಇಲ್ಲ. 21ನೇ ತಾರೀಕು ಮೇ 21ಕ್ಕೆ ಬಂದಿದೆ ಅಂತೇಳಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದರೆ ಪ್ರಧಾನಮಂತ್ರಿಗಳ ಪತ್ರ ಏನಾಯಿತು? ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಅದಕ್ಕೆ ಯಾವುದು ಏನು ಬೆಲೆ ಸಿಗಲಿಲ್ವಾ? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಲಿಲ್ಲ? ಅಥವಾ ತಿಳಿಸಿದ್ದಿದ್ರೆ ಅವರು ಆ ರೀತಿ ಹೇಳ್ತಿರಲಿಲ್ಲ. ತಿಳಿಸಿಲ್ಲ ಅಂತ ಈಗ ಸ್ಪಷ್ಟವಾಗುತ್ತೆ. ಅಂದರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಆರಂಭವಾಗಿದೆ, ಅನಿವಾರ್ಯವಾಗಿ ಈಗ ಪ್ರಜ್ವಲ್ ಅವರು ಬರಲೇಬೇಕಾದಂಥ ಸಂದರ್ಭ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.